ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 10, 2026ರಂದು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಓಪನ್ ಡೇ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಸಿಇ ಅಧ್ಯಕ್ಷರಾದ ಶ್ರೀ ಗುಂಡಪ್ಪಗೌಡ, ಕಾರ್ಯದರ್ಶಿಗಳಾದ ಇಂಜಿನಿಯರ್ ಪಿ ವಿಶ್ವನಾಥ್, ಮುಖ್ಯ ಅತಿಥಿಗಳಾಗಿ ಇನ್ಫೋಸಿಸ್ ಲಿಮಿಟೆಡ್ ಮೈಸೂರು ಸಂಸ್ಥೆಯ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಶ್ರೀ ಸುಂದರ್ ಕೆಎಸ್, ಗೌರವಾತಿಥಿಗಳಾಗಿ ವಿವಿಸಿಇ ಹಳೆ ವಿದ್ಯಾರ್ಥಿ ಹಾಗೂ ಕೈರೋಸೆಮಿ ಬೆಂಗಳೂರು ಸಂಸ್ಥೆಯ ಹಿರಿಯ ಡಿಸೈನ್ ಇಂಜಿನಿಯರ್ ಶ್ರೀ ರವೀಂದ್ರ ವಿ, ಸಿಇಟಿ ತಜ್ಞರು ಹಾಗೂ ಮಹಾರಾಜ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಉದಯಶಂಕರ್, ವಿವಿಸಿಇ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸದಾಶಿವೇಗೌಡ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಶೋಭಾ ಶಂಕರ್ ಹಾಗೂ ಪ್ರಥಮ ವರ್ಷದ ಶೈಕ್ಷಣಿಕ ವ್ಯವಹಾರಗಳ ಡೀನ್ ಡಾಕ್ಟರ್ ಜಿವಿ ನವೀನ್ ಪ್ರಕಾಶ್ ಉಪಸ್ಥಿತರಿದ್ದರು. ಸ್ಥಳ ಕಾಲೇಜಿನ ಆವರಣದಲ್ಲಿ ನಡೆಯಿತು. So, if you ask me how many seats were filled up, it is a completely different picture. See, out of 1,50,000 approximate seats that are available, under VTO 1,17,000 seats. If you ask me how many seats were filled up in the academic year 2025-26, it was 75%. Including supernumerary quota, it was 79%. If I can take you, I have the exact figures. 87,400 students admitted and SNQ 5,600 students under VTU. So approximately 93,000 got admission to the VTU affiliated colleges. Of course, there are private universities, deemed universities. I don't have the figure, but approximately the overall admissions in the state of Karnataka for 1,30,000 is approximately 70% admissions, the average admissions. So what it says, even though there is so much of competition, still there are about 30% of the seats that are going vacant. Now you may ask, why? ಇವತ್ತಿನ ಓಪನ್ ಡೇ ಕರೆದಿದ್ದೀವಿ, ಮುಕ್ತ ದಿನ ಅಂತ ಹೇಳಿ. ಇಂಜಿನಿಯರಿಂಗ್ ಅಂದ್ರೆ ಏನು? ಇಲ್ಲಿ ಸೇರ್ಬೇಕೆ, ಸೇರೋದ್ರೆ ಏನಕ್ಕೆ ಸೇರ್ಬೇಕು, ಯಾವ ಬ್ರಾಂಚ್ ಸೇರ್ಬೇಕು, ಹೇಗೆ ಸೀಟ್ ತಗೋಬೇಕು, ಎಷ್ಟು ಪರ್ಸೆಂಟ್ ತಗೊಂಡ್ರೆ ಸೀಟ್ ಸಿಗುತ್ತೆ, ಎಲ್ಲ ಚರ್ಚೆ ಆಗ್ಬೇಕು. ಈಗ ಅದನ್ನು ನೀವು ತಿಳ್ಕೋಬೇಕು. ಅದಕ್ಕೆ ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಸಹ ಬಂದಿದ್ದಾರೆ. ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಕೋರ್ಸ್ ತಗೊಂಡ್ಬಿಡೋದಲ್ಲ. ಇದು ನನಗಿಷ್ಟ ಇದೆಯಾ, ನನ್ನ ಮುಂದೆ ಇದರಿಂದ ಕೇವಲ ಸಂಬಳಕ್ಕೆ ಚೆನ್ನಾಗಿ ಬರುತ್ತೆ, ಇಲ್ಲಿ ಈ ಒಂದು ಬ್ರಾಂಚ್ ನನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿ ಅದ್ರ ಆಯ್ಕೆ ಮಾಡ್ಕೊಳ್ಳೋದ್ರ ಬದಲು ಇದ್ರಲ್ಲಿ ನನಗೆ ಬಹಳ ಆಸಕ್ತಿ ಇದೆ, ನಾವು ಇಷ್ಟು ಇದರಲ್ಲಿ ನಾನು ಮುಂದೆ ಬರಬಲ್ಲೆ, ಇನ್ನು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಶಕ್ತಿ ನನಗಿದೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಿಕ್ಕೆ ಈ ಒಂದು ಕಾರ್ಯಾಗಾರ ತಮಗೆ ಅನುಕೂಲ ಆಗುತ್ತೆ. ಸಂಸ್ಥೆ 1969ರಲ್ಲಿ ಶ್ರೀ ಕೆ ಪುಟ್ಟಸ್ವಾಮಿ ಅವರಂತ ಅವ್ರ ಸ್ನೇಹಿತರು ಪ್ರಾರಂಭಿಸಿ ಇರ್ವಿನ್ ರೋಡ್ನಲ್ಲಿರ್ತಕ್ಕಂಥ ಚಿನ್ನಿಯಾರ್ ಚಿತ್ರದಲ್ಲಿ ಹೈಸ್ಕೂಲನ್ನು ಪ್ರಾರಂಭಿಸಿದ್ರು. ಶ್ರೀ ಕೆ ಪುಟ್ಟಸ್ವಾಮಿ ಅವರೇ ಈ ಒಂದು ಪ್ರದೇಶವನ್ನು ಇಲ್ಲಿ ತಾಂತ್ರಿಕ ಕಾಲೇಜ್ ಮಾಡಬೇಕು ಅಂತೇಳಿ ಸರ್ಕಾರದಿಂದ 1975ರಲ್ಲಿ ಪಡೆದಿದ್ರು. ನಾವು 1997ರಲ್ಲಿ PUM ಚಿಕ್ಕೋಡಿನ ಸಾಹಿತ್ಯದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭಿಸಿ, ಪ್ರಾರಂಭದಲ್ಲಿ 4 ಕೋರ್ಸ್ ಮಾತ್ರ ಪ್ರಾರಂಭಿಸ್ತು. ಇವಾಗ ಅದು 6 ಕೋರ್ಸ್ ಆಗಿದೆ. ಈಗ ವಿದ್ಯಾವರ್ಧಕ ಸಂಸ್ಥೆ ಬಹಳ ಯಶಸ್ವಿ ನಡೀತಾ ಇದೆ. ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದವರು, ನಿಮ್ಮ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅಲ್ಲಿ ರಕ್ಷಿತ್ ಅಂತ ಇದ್ದಾರೆ, ಅವರು ಇಂಜಿನಿಯರ್, ನಮ್ಮ ಕಾಲೇಜಲ್ಲೇ ಮಾಡಿದವರು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಫ್ಯೂ ಥಿಂಗ್ಸ್ ದಟ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಇನ್ಫ್ರಾಸ್ಟ್ರಕ್ಚರ್. ಯಾವುದೇ ಕಾಲೇಜ್ಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಅಂದ್ರೆ ಕ್ಲಾಸ್ ರೂಮ್ಸು, ಲ್ಯಾಬೊರೇಟರೀಸು, ಸೆಂಟರ್ಸ್ ಆಫ್ ಎಕ್ಸಲೆನ್ಸು, ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ಸು. If you don't have right infrastructure, you will not have the right ambience to study in that institute. One, infrastructure, very important. Even this auditorium, let me tell you, also that we don't have the right sound system, we don't have the right air conditioning, we will not be comfortable, we will not be able to sit for long hours. The infrastructure plays a vital role. When you visit, please see the infrastructure. Any college, whether you join VVC or some other institutes, elaborating the need of engineering, or how engineering is the backbone for all the professions in a country.
So whenever students want to choose engineering, majorly they think that it will be a 4-year study. But the 4 years, the efforts that they are going to put in will build their career for the next 40 years and above. Right? So with respect to that, we have with us Sundar sir, who has 35 years or close to 40 years of experience. So we want to listen from him. So what made him to choose engineering? And why do you still think, sir, that engineering is still relevant for the today's kids? ನಿಮಗೆ ನೀವೇ ನಿಮ್ಮ ಒಂದು ಏಳಿಗೆಗೆ ಕಾರಣೀಕರ್ತರಾಗ್ತೀರಾ. ಹಾಗಾಗಿ ಏನನ್ನು ಯೋಚನೆ ಮಾಡಕ್ ಹೋಗ್ಬೇಡಿ. ಕೆಲವು ಪ್ರಶ್ನೆಗಳನ್ನು ಕೇಳೋರು ಇರ್ತೀರಾ, ಪಕ್ಕದವ್ರು ಏನ್ ಅನ್ಕೊಳ್ತಾರೋ ಅಥವಾ ಸುಮಾರು ಜನ ಮೇಸ್ಟ್ಗಳಿದ್ದಾರೆ ಏನ್ ಅನ್ಕೊಳ್ತಾರೋ ಆ ರೀತಿಯಾದಂತಹ ಇನ್ಹಿಬಿಷನ್, ಒಂದು ಕೀಳರಿಮೆ ಯಾವತ್ತೂ ಬರದೇ ಇರಲಿ ನಿಮ್ಮಲ್ಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.